ಹೇಗೆ ಮಾಡಬೇಕು, ಏನಕ್ಕೋಸ್ಕರ ಮಾಡಬೇಕು ಅನ್ನೋದನ್ನ ನಿಮಗೆ ಸಂಪೂರ್ಣ ಮಾಹಿತಿ ಆ ವಿಡಿಯೋದಲ್ಲಿದೆ. ಈ ತಂತ್ರವನ್ನು ಮನೆಯಿಂದ ಹೊರಗಡೆನೇ ಮಾಡಬೇಕು, ಮನೆಯಲ್ಲಿ ಮಾಡಬಾರ್ದು. ಕೆಲವರು ಮನೆಯಲ್ಲೆಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಅದರಲ್ಲಿ ಸಂಪೂರ್ಣ ವಿವರವನ್ನು ತಿಳಿಸಿ ನಾನು ಇವತ್ತು ಯೂಟ್ಯೂಬಲ್ಲಿ ವಿಡಿಯೋನ ಹಾಕಿದ್ದೇನೆ. ವಿಡಿಯೋ ಹೆಸರು ನೀವು ಸರ್ಚ್ ಮಾಡ್ಬೋದು. ಯೂಟ್ಯೂಬ್ ಚಾನಲ್ ನೇಮ್ ಬಂದು ಸ್ಟಾರ್ ಕೀ 1 ಅಂತ. ಸಂಹಾರ ಖಚಿತ ಅನ್ನೋ ಟೈಟ್ಲಲ್ಲಿ ಇವತ್ತಿನ ಈ ತಂತ್ರದ ಬಗ್ಗೆ ನಾನು ವಿಡಿಯೋನ ಹಾಕಿದ್ದೇನೆ. ಇದನ್ನು ಶಿವ ದೇವಸ್ಥಾನದ ಶಿವನಿಗೆ ಹತ್ರ ಸನ್ನಿಧಿಯಲ್ಲಿ ಮಾಡೋದ್ರಿಂದ ನೀವು ಎಷ್ಟು ನಂಬಿಕೆ ಶ್ರದ್ಧೆಯಿಂದ ಮಾಡ್ತೀರಾ ಅಷ್ಟು ಖಚಿತವಾದಂಥ ಫಲವನ್ನು ಕೊಡ್ತಾನೆ. ಹಾಗಾಗಿ ಇದು ಶಿವನ ಸನ್ನಿಧಿಯಲ್ಲಿ ಮಾಡ್ಬೋದು ಅಥವಾ ಮನೆಯಿಂದ ಹೊರಗಡೆ ನಿರ್ಜನ ಪ್ರದೇಶಗಳಲ್ಲಿ ಮಾಡಬೇಕು. ಇದನ್ನು ನಾನು ನಮ್ಮ ಮನೆ ಹತ್ರನೇ ಇರ್ತಕ್ಕಂಥ ಒಂದು ಶಿವನ ಸನ್ನಿಧಿ ಇದೆ, ಇಲ್ಲಿ ನಾನು ಕಳೆದ 10 ವರ್ಷಗಳಿಂದ ಈ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮತ್ತು ಪ್ರತಿನಿತ್ಯ ಬಂದಾಗ ಹೋದಾಗ ಸನ್ನಿಧಿಯಲ್ಲಿ ಬಂದು ಪೂಜೆಯನ್ನು ಮಾಡಿಕೊಂಡು ಹೋಗ್ತಿದ್ದೇನೆ. ಈ ಶಿವನ ವಿಶೇಷತೆ ಏನಪ್ಪ ಅಂದರೆ, ನಾವೇ ನಮ್ಮ ಕೈಯಾರೆ ಅಭಿಷೇಕವನ್ನು ಮಾಡಬಹುದು, ನಾವೇ ನಮ್ಮ ಕೈಯಾರೆ ಎಲ್ಲವನ್ನು ಸಹ ಮಾಡಬಹುದು. ಕೆಲವರಿಗೆ ಪರಿಹಾರಕ್ಕಾಗಿ ವೈವಾಹಿಕ ಜೀವನದಲ್ಲಿ ವೈವಾಹಿಕ ಸಂಬಂಧಗಳು ಹದಗೆಟ್ಟಾಗ ಕೆಲವರಿಗೆ ಇಲ್ಲಿ ಕರ್ಕೊಂಡ್ಬಂದು ಅವರ ಜೀವನ ಸುಗಮವಾಗೋಸ್ಕರ ಅವರ ಕೈಯಾರೆ ಅಭಿಷೇಕ ಪೂಜೆಗಳನ್ನು ಮಾಡಿಸಿದ್ದೇನೆ. ಅವರು ಇವತ್ತು ಸಂತೃಪ್ತಿಯಿಂದ ಇದ್ದಾರೆ. ಸೊ ಹಾಗಾಗಿ ಈ ತಂತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಇವತ್ತು ನಾನು ಹಾಕಿರ್ತಕ್ಕಂಥ ವಿಡಿಯೋವನ್ನು ನೋಡ್ಬೋದು. ಅದರಲ್ಲಿ ಸಂಪೂರ್ಣ ಮಾಹಿತಿ. ತಂತ್ರವನ್ನು ಮಾಡೋದು ಹೀಗೆ, ಉಪ್ಪನ್ನು ತ್ರಿಭುಜಾಕಾರವಾಗಿ ಹಾಕ್ಕೊಬೇಕು. ಹೀಗೆ ತ್ರಿಭುಜಾಕಾರವಾಗಿ ಹಾಕ್ಕೊಂಡ ನಂತರ ಇದರ ಮೇಲೆ ಒಂದು ದೀಪವನ್ನು ಇಡಬೇಕು. ಗಣಪತಿಯನ್ನು ಇಟ್ಟು ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಬೇಕು. ಸಾಸಿವೆ ಎಣ್ಣೆಯನ್ನೇ ಹಾಕಬೇಕು. ಯಾಕೆಂದರೆ ತಂತ್ರದಲ್ಲಿ ಪ್ರಾಮುಖ್ಯತೆ ಸಾಸಿವೆ ಎಣ್ಣೆಗಿದೆ. ತಂತ್ರ ಬೇಗ ಫಲಿಸಬೇಕು ಅಂತಂದರೆ ಸಾಸಿವೆ ಎಣ್ಣೆಯಲ್ಲಿ ಹಾಕೋದ್ರಿಂದ ತಂತ್ರಗಳು ಬೇಗ ಫಲಿಸ್ತವೆ. ಸೊ ಉಪ್ಪನ್ನು ಹಾಕ್ಕೊಂಡ ನಂತರ, ಉಪ್ಪನ್ನು ಈ ರೀತಿ ಮಾಡಿಕೊಂಡ ನಂತರ ದೀಪವನ್ನು ಹಣತೆಯನ್ನು ಅದರ ಮೇಲೆ ಇಡಬೇಕು. ವಿಡಿಯೋದಲ್ಲಿ ತಿಳಿಸಿಕೊಟ್ಟ ಹಾಗೆ ಮಂತ್ರವಿದೆ. ಆ ದೇವರನ್ನು, ಆ ರಾಜನನ್ನು ಸ್ಮರಿಸುತ್ತಾ ನಿಮ್ಮ ಸಂಕಲ್ಪವನ್ನು ಹೇಳ್ಕೊಳ್ತಾ ಮಾಡಬೇಕಾಗ್ತದೆ. ಹೆಚ್ಚಿನ ವಿವರಗಳನ್ನು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೋಬೋದು. ಅರಿಶಿಣ, ಕುಂಕುಮ, ಶಿವನ ಸನ್ನಿಧಿಯಲ್ಲಿ ಇದನ್ನು ಮಾಡೋದ್ರಿಂದ ಅತ್ಯಂತ ಶೀಘ್ರ ಫಲ ಹಾಗೂ ಖಚಿತವಾದ ಫಲಗಳನ್ನು ನಾವು ಪಡ್ಕೋಬೋದು. ಯಾರಿಗೆ ಆಗಲಿ ಏನೇ ಒಂದು ಪೂಜೆ ಪುನಸ್ಕಾರಗಳಿರ್ಬೋದು, ಹಿರಿಯರ ಬಳಿ ಹೋದಾಗ ಅಥವಾ ದೇವಸ್ಥಾನಕ್ಕೆ ಹೋದಾಗ ತಾಂಬೂಲ ಸಮೇತ ಹೋಗಲೇಬೇಕು. ಹಾಗಾಗಿ ತಮ್ಮ ಯಥಾಶಕ್ತಿ ತಾಂಬೂಲವನ್ನು ಅವರಿಗೆ ಅರ್ಪಿಸಬೇಕು. ಅರ್ಪಿಸಿದ ನಂತರ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ, ಹೀಗೆ ರೆಡಿ ಮಾಡ್ಕೊಂಡಾದ್ಮೇಲೆ ಸಂಕಲ್ಪ ಮಾಡ್ಕೋಬೇಕು. ನೀವು ನಾನು ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಏನು ಸಂಕಲ್ಪ ಬೇಕೋ ಆ ಸಂಕಲ್ಪವನ್ನು ನೀವು ಮಾಡ್ಕೋಬಹುದು.
ದೀಪವನ್ನು ಭಕ್ತಿಯಿಂದ ನಮಿಸುತ್ತಾ ದೀಪವನ್ನು ಪ್ರಜ್ವಲಿಸಬೇಕು, ದೀಪವನ್ನು ಹಚ್ಚಬೇಕು. ಇದು ನಿರ್ಜನ ಪ್ರದೇಶ ಆಗಿದೆ ಮತ್ತು ಶಿವನ ಸನ್ನಿಧಿಯಾಗಿದೆ. ಹಾಗೂ ಇದು ಹೊರಗಡೆ, ಮನೆಯಿಂದ ಹೊರಗಡೆ ನಾವು ಈ ದೀಪಾರಾಧನೆಯನ್ನು ಮಾಡ್ತಿದ್ದೇವೆ, ದೀಪವನ್ನು ಹಚ್ತಿದ್ದೇನೆ. ಈ ದೀಪಾರಾಧನೆಯನ್ನು ಏಕೆ ಮಾಡ್ತೇವೆ ಮತ್ತು ಯಾರಿಗಾಗಿ ಮಾಡ್ತೇವೆ ಅನ್ನೋದನ್ನ ಇವತ್ತು ನಾನು ಹಾಕಿರ್ತಕ್ಕಂಥ ವಿಡಿಯೋವನ್ನು ವೀಕ್ಷಿಸಿ, ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದಾಗ ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮನೆಯಲ್ಲಿ ಮಾಡ್ತಿರ್ತಕ್ಕಂಥದ್ದು ಏನು ಮತ್ತು ಅದನ್ನು ಮನೆಯಲ್ಲಿ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದ್ರ ವಿವರವನ್ನು ಸಹ ತಿಳಿಸಿ ಈ ದೀಪಾರಾಧನೆ ಪ್ರಾಮುಖ್ಯತೆಯನ್ನು ಸಹ ತಿಳಿಸ್ಕೊಟ್ಟಿರ್ತೇನೆ.